ದಾಸವಾಳ ಗಿಡ ಕಟ್ಟಿಂಗ್ ಹಾಕೋದಕ್ಕೆ ಕಟ್ಟಿಂಗ್ಸ್ನೆಲ್ಲ ನೀಟಾಗಿ ಈ ರೀತಿ ಒರೆದು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲವೂ ಕುಡಿ ಭಾಗ, ಇದೆಲ್ಲವೂ ಈ ರೀತಿ ಸ್ಟೆಮ್ ಭಾಗವನ್ನು ತಗೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಹಾಕೋದಕ್ಕೆ ಸ್ವಲ್ಪ ಸಗಣಿಯನ್ನು ತಗೊಂಡಿದ್ದೇನೆ. ಪಾಟ್ ಒಳಗಡೆ ಹಾಕೋದಕ್ಕೆ ಕವರ್ ತಗೊಂಡಿದ್ದೇನೆ. ಪಾಟ್ ಕೆಳಗಡೆ ಹಾಕೋದಕ್ಕೆ ಚಗರೆಯನ್ನು ತಗೊಂಡಿದ್ದೇನೆ. ಹಾಗೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋ, ಇದು ಆಲ್ರೆಡಿ ಇದರಲ್ಲಿ ಫರ್ಟಿಲೈಸರ್ ಮಣ್ಣಲ್ಲಿ ಮಿಕ್ಸ್ ಆಗಿದೆ. ಸ್ವಲ್ಪ ಬೇವಿನ ಹಿಂಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಹಾಗೆ ಇಲ್ಲಿ ಕೊಕೊಫಿಟ್ನ ಹಾಕ್ತಾಯಿದ್ದೀನಿ. ಹಾಗೆ ರೂಟ್ ಬೂಸ್ಟರ್ನ ತೊಗೊಂಡಿದ್ದೀನಿ ಗಿಡ ಹಾಕೋದಕ್ಕೆ. ಹಾಗೆ ನಾನು ಆಲೋವೆರಾ ಜೆಲ್ಲನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಈಗ ರಿಪೋರ್ಟ್ ಕೆಲಸವನ್ನು ಆರಂಭ ಮಾಡೋಣ. ಮೊದಲಿಗೆ ಪಾಟ್ಗೆ ನಾನು ಈಗ ಕವರನ್ನು ಹಾಕಿದ್ದೇನೆ. ಕವರ್ನ ಒಳಗಡೆ ಚಕ್ರೆಯನ್ನು ಹಾಕ್ತಾಯಿದ್ದೇನೆ. ನೀರು ಬಸ್ತು ಹೋಗುವಾಗ ಮಣ್ಣು ಆಚೆ ಹೋಗದೇ ಇರಲಿ ಅಂಥೇಳಿ ಹೀಗೆ ಚಗರೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದರ ಮೇಲೆ ನಾನು ಮಣ್ಣನ್ನು ಹೀಗೆ ಉಪಯೋಗಿಸ್ತೇನೆ. ಹೀಗೆ ಮಣ್ಣನ್ನು ಉಪಯೋಗಿಸೋದ್ರಿಂದ, ಚಗರೆ ಉಪಯೋಗಿಸೋದ್ರಿಂದ ಮಣ್ಣು ಆರಾಮಾಗಿ ಸೋಸಿಕೊಂಡು ಆಚೆ ಹೋಗುತ್ತೆ. ಹೀಗೆ ಆದ ನಂತರ ಮೊದಲಿಗೆ ನಾನು ಇದಕ್ಕೆ ನೀರು ಹಾಕ್ತೇನೆ. ಕಟ್ಟಿಂಗ್ಸನ್ನ ಹಾಕೋದಕ್ಕಿಂತ ಮೊದಲೇ ನೀರು ಹಾಕ್ತೇನೆ. ಸ್ವಲ್ಪ ಹೀಗೆ ನೀರು ಹಾಕೋದ್ರಿಂದ ಕಟ್ಟಿಂಗ್ಸ್ ನಾವು ಆಮೇಲೆ ನೀರು ಹಾಕಿದ್ರೆ ಕಟ್ಟಿಂಗ್ಸು ಹಾಗೆ ಹೀಗೆ ಆಗುತ್ತೆ, ಅಲ್ಗಾಡುತ್ತೆ. ಅದಕ್ಕೆ ಮೊದಲೇ ನಾವು ನೀರು ಹಾಕಿ ಇದನ್ನು ಸ್ವಲ್ಪ ಟೈಟ್ ಮಾಡಿ ಹೀಗೆ ಟೈಟ್ ಮಾಡ್ಕೊಳ್ಳೋಣ. ಆನಂತರ ಇದನ್ನು ಹೋಲ್ಗಳನ್ನು ನಾವು ಒಂದು ಕಡ್ಡಿ ಸಹಾಯದಿಂದ ಹೀಗೆ ಹೋಲ್ಗಳನ್ನ ನಾವೇ ಮಾಡಿಕೊಳ್ಬೇಕು. ನಾವು ಒಂದು ಪಾಟಲ್ಲಿ ಎಷ್ಟು ಕಡ್ಡಿ ಹಾಕ್ತೀವಿ ಅಷ್ಟು ಹೋಲನ್ನ ಹೀಗೆ ಮಾಡ್ಕೊಳ್ಳೋಣ. ನಂತರ ನಾವು ಈ ಕಟ್ಟಿಂಗ್ಗಳನ್ನು ಹೀಗೆ ತಗೊಂಡು ಇಲ್ಲಿ ರೂಟಿಂಗ್ ಹಾರ್ಮೋನ್ ಪೌಡರ್ ಇದೆ, ಹೀಗೆ ಡಿಪ್ ಮಾಡ್ಕೊಳ್ತೇನೆ. ಹೀಗೆ ಡಿಪ್ ಮಾಡಿಕೊಂಡಂತಹ ಈ ಕಟ್ಟಿಂಗ್ಸ್ಗಳನ್ನು ಈ ಹೋಲಲ್ಲಿ ಹೀಗೆ ತೂರಿಸೋಣ. ಸುಮಾರು ಒಂದು 2 ಇಂಚಷ್ಟು ಒಳಗಡೆ ಹೋಗಬೇಕು, ಅಷ್ಟು ತೂರಿಸ್ತಾ ಇದ್ದೀನಿ ನಾನು. ಹೀಗೆ ತೂರಿಸಿ ನಂತರ ನಾವು ಹೀಗೆ ಸಗಣಿಯನ್ನು ತಗೊಂಡಿದ್ದೀವಲ್ವ, ಈ ಸಗಣಿಯಿಂದ ನಾವು ಕಡ್ಡಿಯ ಮೇಲ್ಭಾಗದಲ್ಲಿ ಹೀಗೆ ಮುಚ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕಡ್ಡಿ ಮೇಲ್ಭಾಗದಿಂದ ನೀರೇನಾದರೂ ಸೋಕಿದಾಗ ಕಡ್ಡಿ ಕೊಳೆಯೋದಿಲ್ಲ, ಫಂಗಸ್ ಯಾವುದು ಅಟ್ಯಾಕ್ ಆಗಲ್ಲ ಗಿಡಕ್ಕೆ. ಹಾಗಾಗಿ ಈ ರೀತಿಯಾಗಿ ನಾನು ಇರುವ ಎಲ್ಲ ಕಡ್ಡಿಗಳ ರಿಪೋರ್ಟ್ ಕೆಲಸವನ್ನು ಮಾಡ್ತೇನೆ. ನಂತರ ತೋರಿಸ್ತೇನೆ ಮಧ್ಯ ಮಧ್ಯ. ಕಟ್ಟಿಂಗ್ಸ್ ಹಾಕುವಾಗ ಪಾಟ್ನಲ್ಲಿರೋ ಮಣ್ಣಿಗೆ ಮೊದಲೇ ಹೀಗೆ ನೀರು ಹಾಕ್ಬಿಡಿ, ಆಗ ಕಟ್ಟಿಂಗ್ಸು ಅಲ್ಗಾಡೋದಿಲ್ಲ, ಭದ್ರವಾಗಿ ಕೂತ್ಕೊಳ್ಳುತ್ತೆ. ನಾವು ಹೇಗೆ ಹೋಲ್ ಮಾಡ್ತೀವಿ ಹಾಗೆ ಹೋಲ್ಗಳು ಕೂಡ ಇರ್ತವೆ. ಕಟ್ಟಿಂಗ್ಸ್ಗಳನ್ನು ಹೀಗೆ ಭದ್ರವಾಗಿ ಕೂರುವ ರೀತಿ ಹಾಕಬೇಕು. ಫಸ್ಟ್ ನೀರು ಹಾಕ್ಬಿಟ್ಟು ಆನಂತರ ಈ ರೀತಿ ಡ್ರೈ ಸಾಯಿಲ್ನ ಕೂಡ, ಮಣ್ಣನ್ನು ಕೂಡ ಇದರ ಮೇಲೆ ಹಾಕಿ ಹೀಗೆ ಪ್ರೆಸ್ ಮಾಡೋದ್ರಿಂದ ನಾವು ಗಿಡವನ್ನು ನಮಗೆ ಬೇಕಾದ ಅದಕ್ಕೆ ನಾವು ಕೂರಿಸ್ಕೊಳ್ಬೋದು. ಪಾಟಿಂದ ಈಚೆ ಬರದೇ ಇದ್ದಂಗೆ, ಹಲ್ಗಾಡದೇ ಇದ್ದಂಗೆ, ಸ್ಟ್ರೇಟಾಗಿ ಹೇಗೆ ಬೇಕಾದ್ರೂ ನಾವು ಕೂರಿಸ್ಕೊಳ್ಬೋದು. ಈಗ ಕಟ್ಟಿಂಗ್ಗಳನ್ನು ಹಾಕ್ಕೊಳ್ಳುವಂತಹ ಸಮಯ, ದಾಸವಾಳ ಕಟ್ಟಿಂಗ್ಗಳನ್ನ ಯಾರಾದರೂ ಹಾಕ್ಕೋಬೇಕು ಅಂತಿದ್ದರೆ ಅಂಥವರು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಬರ್ತವೆ. ಫೆಬ್ರವರಿ ತಿಂಗಳಲ್ಲೇ ನಾವು ಗಿಡವನ್ನು ಕಟ್ ಮಾಡೋದಿದ್ದರೂ ಇವಾಗಲೇ ಮಾಡಬೇಕು. ಅಥವಾ ಈ ರೀತಿ ಕಟ್ಟಿಂಗ್ಗಳನ್ನು ಹಾಕ್ಕೊಳ್ಳೋ ಆಗಿದ್ದರೆ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಡೆವಲಪ್ ಆಗ್ತವೆ ಈ ತಿಂಗಳು ಕಟ್ಟಿಂಗ್ಗಳು. ಹಾಗಾಗಿ ನಾನು ಈ ಕಟ್ಟಿಂಗ್ಗಳನ್ನು ನಮ್ಮ ಫ್ರೆಂಡ್ಗಳ ಮನೆಯಿಂದ ಗಿಡಗಳಿಂದ ತಂದಿರೋವಂಥ ಕಟ್ಟಿಂಗ್ ಇದು. ಇದನ್ನು ಈಗಲೇ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ರೆ ಇನ್ನು 3-4 ತಿಂಗಳಿಗೆಲ್ಲ ನಮಗೆ ಇವು ದೊಡ್ಡ ಗಿಡಗಳೇ ಆಗೋಗ್ತವೆ. ಹಾಗೆ ನಮಗೆ ಹೂ ಬಿಡೋದಕ್ಕೆ ಕಂಟಿನ್ಯೂ ಆಗ್ತವೆ. ಮಧ್ಯದಲ್ಲಿ ಹಾಕಿದ್ರೆ ರೋಗ ಗೀಗ ಬಂದುಬಿಟ್ರೆ ಕಟ್ಟಿಂಗ್ಗಳು ಡೆವಲಪ್ಪೇ ಆಗೋಲ್ಲ.
ಈ ಮಳೆಗಾಲ ಅವಾಗೆಲ್ಲ ರೋಗ ಹಿಡಿಯೋವಂಥ ಟೈಮ್ ಬರುತ್ತಲ್ಲ, ಆಗ ಕಟ್ಟಿಂಗು ಡೆವಲಪ್ ಆಗಲ್ಲ. ಈಗ ಬಿಸಿಲಿನಲ್ಲೇ ಈ ಕಟ್ಟಿಂಗ್ಗಳು ಡೆವಲಪ್ ಆಗಬೇಕು. ಬಿಸಿಲಲ್ಲಿ ಕಟ್ಟಿಂಗ್ ತುಂಬ ಚೆನ್ನಾಗಿ ಗ್ರೋತ್ ಆದರೆ ನಾವು ಮುಂದೆನೂ ಕೂಡ ಒಳ್ಳೆ ಗಿಡವನ್ನು ನೋಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾರಾದರೂ ಕಟ್ಟಿಂಗ್ ಹಾಕ್ಕೋಬೇಕು ಅನ್ನೋ ಆಸಕ್ತಿ ಇರೋರು ಈ ತಿಂಗಳಲ್ಲಿ ಹಾಕ್ಕೊಳ್ಳಿ. ಒಳ್ಳೆ ದಾಸವಾಳ ಗಿಡ ನಿಮಗೆ ಸಿಗುತ್ತೆ.